ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಜೊತೆ ಡೈರೆಕ್ಟ್ ಆಗಿ ಮಾತಾಡಬೇಕು ಅಂತ ನಿಮಗೆ ಅನಿಸಿದ್ರೆ supershots916@gmail.com ಅನ್ನೋ ಇಮೇಲ್ ಐಡಿಗೆ ನಿಮ್ಮ ನಂಬರ್ ಅನ್ನ ಮೇಲ್ ಮಾಡಿ, ನಾನೇ ಡೈರೆಕ್ಟ್ ಆಗಿ ಕಾಲ್ ಮಾಡ್ತೀನಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2015 ಅಲ್ಲಿ ರಿಲೀಸ್ ಆಗಿದ್ದ ಸಿಂಡ್ರೆಲಾ ಅನ್ನೋ ಫ್ಯಾಂಟಸಿ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಒಂದು ವಾಯ್ಸ್ ಓವರ್ ಬರುತ್ತೆ. ಆ ವಾಯ್ಸ್ ಓವರ್ ಅಲ್ಲೇ ಮೂವಿಯ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಆವಾಗ ಸ್ಟೋರಿನ ಹೇಳ್ತಾ ಇರ್ತಾರೆ. ತುಂಬಾನೇ ಸೈಲೆಂಟ್ ಆಗಿ ಬ್ಯೂಟಿಫುಲ್ ಆಗಿರೋ ಚಿಕ್ಕ ಊರಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗುನೇ ಸಿಂಡ್ರೆಲಾ. ಇವಳೇ ಈ ಕಥೆಯ ಹೀರೋಯಿನ್. ಎಲ್ಲ ಅವಳ ಕಣ್ಣಿಗೆ ಈ ಪ್ರಪಂಚ ತುಂಬಾನೇ ಅದ್ಭುತವಾಗಿ ಮಿಸ್ಟೀರಿಯಸ್ ಆಗಿ ಕಾಣ್ತಾ ಇದೆ. ಅವಳಿಗೆ ಅಂತ ಅರಮನೆ, ಕಿರೀಟ ಇಲ್ಲದಿದ್ದರೂ ಕಾಡೊಳಗಡೆ ಇರೋ ಮನೆಯಲ್ಲಿ ತಂದೆ ತಾಯಿ ಅವಳನ್ನ ಒಂದು ರಾಣಿ ತರ ಬೆಳೆಸ್ತಾ ಇದ್ದಾರೆ. ಆ ಮನೆಯಲ್ಲಿ ಕೆಲಸ ಮಾಡೋ ಕೆಲಸದವರಿಂದ ಹಿಡಿದು ಸುತ್ತ ಇರೋ ಅನಿಮಲ್ಸ್ ಎಲ್ಲರ ಹತ್ರನೂ ತುಂಬಾ ಪ್ರೀತಿಯಿಂದ ಮಾತಾಡಿನೇ ಎಲ್ಲ ಬೆಳೀತಾ ಇದ್ದಾಳೆ. ಎಲ್ಲ ಅನಿಮಲ್ಸಿಗೂ ಹೆಸರಿಟ್ಟು ಕರೀತಾ ಇದ್ದಾಳೆ. ಎಲ್ಲ ಅಲ್ಲಿರೋ 2 ಇಲಿಮರಿನ ಕೈಗೆ ತಗೊಂಡು ನಾನು ಮಾತಾಡೋದು ಅರ್ಥ ಆಗ್ತಾ ಇದೆ ಅಲ್ವಾ ಅಂತ ಕೇಳ್ಬೇಕಾದ್ರೆ ಆವಾಗ ಅಮ್ಮ ಅನಿಮಲ್ಸ್ ಎಲ್ಲವೂ ನಾವು ಮಾತಾಡೋದನ್ನ ಅರ್ಥ ಮಾಡ್ಕೊಂಡು ರಿಟರ್ನ್ ಮಾತಾಡುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಅವುಗಳನ್ನ ನಾವು ಚೆನ್ನಾಗಿ ನೋಡ್ಕೋತಾ ಇದೀವಿ ಅಂತ ಅರ್ಥ. ಹಾಗಂತ ಅಮ್ಮ ಹೇಳ್ತಾರೆ. ಹಾಗಾದ್ರೆ ಅಮ್ಮ ನಮ್ಮನ್ನ ಯಾರು ನೋಡ್ಕೋತಾರೆ ಅಂತ ಎಲ್ಲ ಕೇಳ್ಬೇಕಾದ್ರೆ ನಮ್ಮನ್ನ ಸ್ಟೋರಿ ಬುಕ್ಸ್ ಅಲ್ಲಿ ಬರೋ ಫ್ಯಾರಿ ಗಾಡ್ ಮದರ್ ನೋಡ್ಕೋತಾರೆ. ಅಂದ್ರೆ ಕತೆಗಳಲ್ಲಿ ಬರೋ ಏಂಜಲ್ಸ್ ನಮ್ಮನ್ನ ನೋಡ್ಕೋತಾರೆ ಅಂತ ಅಮ್ಮ ಎಲ್ಲಾಗೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಅವರ ತಂದೆ ಒಬ್ಬ ವ್ಯಾಪಾರಿ ಅನ್ನೋದ್ರಿಂದ ಯಾವಾಗ್ಲೂ ಬೇರೆ ಊರಿಗೆ ಹೋಗ್ಬಿಡ್ತಾ ಇರ್ತಾರೆ. ಇವಾಗ ಕೂಡ ಫ್ರಾನ್ಸ್ಗೆ ಹೋಗಿದ್ದು ರಿಟರ್ನ್ ಬಂದಿದ್ದಾರೆ. ತುಂಬಾ ದಿನ ಬಿಟ್ಟು ಮಗಳನ್ನ ನೋಡಿದ್ರಿಂದ ಖುಷಿಯಾಗಿ ಅವಳಿಗೆ ತಂದ ಗಿಫ್ಟ್ ಅನ್ನ ಕೊಟ್ಟು ಅವಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತಂದೆ. ನಮ್ಮ ಎಲ್ಲಾನು ತುಂಬಾನೇ ಖುಷಿ ಆಗ್ತಾಳೆ. ಹೀಗೆ ಖುಷಿಯಾಗಿರೋ ನಮ್ಮ ಎಲ್ಲಾ ಲೈಫ್ ಅಲ್ಲಿ ಹಾಗೆ ಕಷ್ಟ ಬರೋಕೆ ಶುರು ಆಗುತ್ತೆ. ಸಡನ್ ಆಗಿ ಒಂದು ದಿನ ಎಲ್ಲ ಅವಳ ತಾಯಿಗೆ ಹುಷಾರ್ ತಪ್ಪೋಗುತ್ತೆ. ಡಾಕ್ಟರ್ ಬಂದು ನೋಡ್ತಾ ಇದ್ದಾರೆ. ತಂದೆ ಸಪ್ಪಿಗೆ ಇದ್ದಾರೆ. ಸೊ ನಮ್ಮ ಎಲ್ಲಾಗೆ ಅವರ ತಾಯಿಗೆ ಹುಷಾರಿಲ್ಲ, ಏನೋ ಪ್ರಾಬ್ಲಮ್ ಅಂತ ಅರ್ಥ ಆಗ್ತಾ ಇದೆ. ಎಲ್ಲ ನಾನು ನಿನ್ನ ಜೊತೆ ತುಂಬಾ ದಿನ ಇರೋಕೆ ಆಗಲ್ಲ, ಲೈಫಲ್ಲಿ ತುಂಬಾ ಕಷ್ಟ ಬರುತ್ತೆ, ಆದ್ರೆ ಯಾವತ್ತೂ ನಿನ್ನ ಧೈರ್ಯ ಮತ್ತೆ ಪ್ರೀತಿನ ಕಳ್ಕೋಬಾರ್ದು, ನಿನ್ನ ನಿಜ ಗುಣದಿಂದ ಯಾವತ್ತೂ ಚೇಂಜ್ ಆಗ್ಬಾರ್ದು, ನೀನು ಹಾಗೆ ಇರ್ತೀಯ ಅಂತ ಅಮ್ಮನ್ಗೆ ಪ್ರಾಮಿಸ್ ಮಾಡು ಅಂತ ಅಮ್ಮ ಪ್ರಾಮಿಸ್ ಕೇಳ್ಬೇಕಾದ್ರೆ ನಮ್ಮ ಎಲ್ಲಾನು ಪ್ರಾಮಿಸ್ ಮಾಡ್ತಾವಳೆ. ನಿನ್ನನ್ನ ಬಿಟ್ಟು ನಾನು ದೂರ ಹೋಗ್ತಾ ಇದ್ದೀನಿ, ಎಲ್ಲ ನನ್ನ ಕ್ಷಮಿಸ್ಬಿಡು ಅಂತ ಅಮ್ಮ ಅಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ದಿನದಲ್ಲಿ ತಾಯಿ ತೀರೋಗ್ಬಿಡ್ತಾ ಇದ್ದಾರೆ. ದಿನಗಳು ಕಳೀತಾ ಎಲ್ಲ ಬೆಳ್ಕೋತಾ ಇದ್ದಾಳೆ. ಆದ್ರೂ ಎಲ್ಲ ಮತ್ತೆ ಅವಳ ತಂದೆಗೆ ಅವರ ತಾಯಿಯನ್ನ ಮರೆಯೋಕೆ ಆಗ್ತಾ ಇಲ್ಲ. ತಂದೆ ಯಾವಾಗ್ಲೂ ಬಿಸ್ನೆಸ್ ವಿಷಯವಾಗಿ ಹೊರಗಡೆ ಹೋಗ್ಬಿಡೋದ್ರಿಂದ ಅವರಿಗೆ ಗೊತ್ತಿರೋ ವ್ಯಾಪಾರ ರೀತಿಯಲ್ಲಿ ಆಲ್ರೆಡಿ ಗಂಡನ್ನ ಕಳ್ಕೊಂಡಿರೋ ಒಂದು ಹೆಂಗಸನ್ನ ನಾನು ಮದುವೆ ಮಾಡ್ಕೊಳ್ಳ ಅಂತ ತಂದೆ ಕೇಳ್ಬೇಕಾದ್ರೆ, ಅಪ್ಪ ನೀವು ಒಂಟಿಯಾಗಿ ಕಷ್ಟ ಅನುಭವಿಸ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ, ನೀವು ಮದುವೆ ಆಗೋದ್ರಲ್ಲಿ ನನಗೂ ಖುಷಿನೇ ಅಂತ ಎಲ್ಲ ಹೇಳ್ಬೇಕಾದ್ರೆ, ಖಂಡಿತ ನಿನಗೆ ಆ ಲೇಡಿ ಮತ್ತೆ ಅವರ ಹೆಣ್ಣು ಮಕ್ಕಳನ್ನ ಇಷ್ಟ ಆಗುತ್ತೆ ಮಗಳೇ ಅಂತ ತಂದೆ ಹೇಳ್ತಾರೆ. ಮದುವೆ ಮಾಡಿ ಕರ್ಕೊಂಡು ಬಂದಿದ್ದ ಫಸ್ಟ್ ದಿನಾನೇ ಆ ಲೇಡಿಯ ಹೆಣ್ಣು ಮಕ್ಕಳು ತುಂಬಾನೇ ಓವರ್ ಆಗಿ ಸ್ಕೋಪ್ ತೋರಿಸಿ ನಮ್ಮ ಎಲ್ಲಾ ಹತ್ರ ಮಾತಾಡ್ತಾ ಇದ್ದಾರೆ. ಅದು ಸಾಕಾಗಲ್ಲ ಅಂತ ಪೆಟ್ಟಾಗಿ ಒಂದು ಬೆಕ್ಕನ್ನು ಕರ್ಕೊಂಡು ಬಂದಿದ್ದಾರೆ. ಇವಳೇ ಆ ಲೇಡಿ ಚಿಕ್ಕಮ್ಮ, ಸ್ಟೆಪ್ ಮದರ್. ಮುಖದಲ್ಲಿ ನಗುವನ್ನು, ಮನಸ್ಸೊಳಗಡೆ ವಿಷವನ್ನು ಇಟ್ಕೊಂಡಿರೋ ತುಂಬಾನೇ ಬ್ಯಾಡ್ ಕ್ಯಾರೆಕ್ಟರ್ ಇರೋ ಲೇಡಿ. ನಮ್ಮ ಎಲ್ಲ ಅವಳ ಸ್ಟೆಪ್ ಮದರ್ ತುಂಬಾನೇ ಸಾವುಕಾರ ಕೊಬ್ಬು ಇರೋವಳು. ನೆಕ್ಸ್ಟ್ ದಿನಾನೇ ಊರಲ್ಲಿರೋ ಎಲ್ಲ ಸಾವುಕಾರರನ್ನು ಮನೆಗೆ ಕರೆಸಿ ಪಾರ್ಟಿ ಮಾಡಿ ತುಂಬಾನೇ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಎಲ್ಲ ತುಂಬಾನೇ ಸಿಂಪಲ್ ಆಗಿ ಅವರ ಮನೆಯಲ್ಲಿರೋ ಇಲಿ ಮರಿಗಳ ಜೊತೆ ಮಾತಾಡ್ತಾ ಇದ್ದಾಳೆ. ತಂದೆ ಮತ್ತೆ ಬಿಸ್ನೆಸ್ ವಿಷಯವಾಗಿ ಇಟಾಲಿ ಹೊರಡಬೇಕಾದ್ರೆ, ಎಲ್ಲ ಮತ್ತೆ ನಾನು ರಿಟರ್ನ್ ಬರ್ಬೇಕಾದ್ರೆ ನಿನಗೆ ಏನಮ್ಮ ಗಿಫ್ಟ್ ತರ್ಲಿ? ಅಪ್ಪ ನೀವು ನಿಮ್ಮ ಪಯಣವನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಶೋಲ್ಡರ್ ಅನ್ನ ಟಚ್ ಮಾಡುವ ಫಸ್ಟ್ ಮರದ ಕೊಂಬೆಯನ್ನು ಮುರ್ಕೊಳ್ಳಿ. ನನ್ನ ನೆನಪು ನಿಮಗೆ ಆದಾಗೆಲ್ಲ ಅದ್ರ ಜೊತೆ ಮಾತಾಡಿ, ನೀವು ರಿಟರ್ನ್ ಬಂದಾಗ ಅದನ್ನ ನನಗೆ ಕೊಡಿ ಅಂತ ಕಳಿಸ್ಕೊಡ್ತಾ ಇದ್ದಾಳೆ ಎಲ್ಲ. ಆಮೇಲೆ ಚಿಕ್ಕಮ್ಮ ನಮ್ಮ ಎಲ್ಲಾನ ಕರೆದು ಅವಳ ಹತ್ರ ಪ್ರೀತಿಯಿಂದ ಮಾತಾಡೋ ತರ, ನನ್ನ ಇನ್ ಮುಂದೆ ಚಿಕ್ಕಮ್ಮ ಅಂತ ಕರಿಬಾರ್ದು, ಮೇಡಮ್ ಅಂತಾನೆ ಕರಿಬೇಕು ಅಂತ ಕಂಡೀಷನ್ ಹಾಕ್ತಾ ಇದ್ದಾರೆ. ಇವರು ಏನೇ ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ರು ಅದನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋಕೆ ಗೊತ್ತಿಲ್ಲದೆ ಇರೋ ಮಕ್ಕಳೇ ಈ ಟ್ವಿನ್ ಸಿಸ್ಟರ್ಸ್. ಅವರು ಇವಾಗಿರೋ ರೂಮು ತುಂಬಾನೇ ಚಿಕ್ಕದಾಗಿದೆ ಅಂತ ಜಗಳ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಚಿಕ್ಕಮ್ಮ ಮೇಡಮ್ ಎಲ್ಲ ಅವಳ ರೂಮ್ ಅನ್ನ ಅವರ ಮಕ್ಕಳಿಗೆ ಕೊಟ್ಬಿಟ್ಟು ನಮ್ಮ ಎಲ್ಲಾನ ಬೇಸ್ಮೆಂಟ್ ಅಲ್ಲಿ ಇರೋ ಸ್ಟೋರ್ ರೂಮ್ ಅಲ್ಲಿ ಇರೋಕೆ ಹೇಳ್ತಾ ಇದ್ದಾರೆ.
ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೇಜಾರಾದ್ರೂ ಆಮೇಲೆ ಆ ರೂಮ್ ಅನ್ನೇ ಕ್ಲೀನ್ ಮಾಡಿ ಅಲ್ಲೇ ಖುಷಿಯಾಗಿ ಇರೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಎಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಯಾವಾಗ್ಲೂ ಬೆಳಿಗ್ಗೆ ಬೇಗ ಎದ್ದೇಳೋ ತರ ಎದ್ದು ಅನಿಮಲ್ಸ್ ನ ನೋಡ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡೋ ಕೆಲಸಗಾರರ ಜೊತೆ ಜಾಲಿಯಾಗಿ ಮಾತಾಡಿ ಆಟ ಆಡ್ತಾ ಇದ್ದಾಳೆ ನಮ್ಮ ಎಲ್ಲ. ಆದ್ರೆ ಇಲ್ಲಿ ಸ್ಟೆಪ್ ಸಿಸ್ಟರ್ಸ್ ತುಂಬಾನೇ ಸೋಂಬೇರಿಗಳು, ಲೇಟ್ ಆಗಿ ಎದ್ದೇಳ್ತಾ ಇದ್ದಾರೆ. ಒಬ್ಬಳು ಹಾಡ್ ಹೇಳ್ತೀನಿ ಅಂತ ತುಂಬಾ ಕೆಟ್ಟದಾಗಿ ಹಾಡ್ತಾ ಇದ್ದಾಳೆ, ಇನ್ನೊಬ್ಬಳು ಅವರ ತಾಯನ್ನ ಡ್ರಾ ಮಾಡ್ತೀನಿ ಅಂತ ಅವರ ತಾಯನ್ನೇ ಅಸಹ್ಯವಾಗಿ ಡ್ರಾ ಮಾಡ್ತಾ ಇದ್ದಾಳೆ. ಇಬ್ಬರಿಗೂ ಏನೇ ಮಾಡಿದ್ರು ಏನು ಬರಲ್ಲ. ಈ ಕಡೆ ತಂದೆ ಎಲ್ಲಿಗೆ ಹೋಗಿದ್ರು ಸರಿ, ನಮ್ಮ ಎಲ್ಲಾಗೆ ಲೆಟರ್ ಹಾಕದೆ ಇದ್ದಿದ್ದೇ ಇಲ್ಲ. ಆದ್ರೆ ಇವಾಗ ತುಂಬಾ ದಿನ ಆದ್ರೂ ಕೂಡ ಲೆಟರ್ ಬಂದೇ ಇಲ್ಲ. ಏನು ಅಂತ ನೋಡಿದ್ರೆ ಹೋಗಿದ್ದ ಜಾಗದಲ್ಲಿ ಹುಷಾರ್ ತಪ್ಪೋಗಿ ತಂದೆ ತೀರೋಗ್ಬಿಟ್ಟಿದ್ದಾರೆ. ಸಾಯೋ ಕೊನೆ ಟೈಮಲ್ಲಿ ಕೂಡ ಎಲ್ಲಾ ಬಗ್ಗೆನೂ ಅವಳ ತಾಯಿ ಬಗ್ಗೆನೇ ತಂದೆ ಮಾತಾಡ್ತಾ ಇದ್ರಂತೆ. ದಿನಗಳು ಕಳೀತಾ ಕಳೀತಾ ಮನೆಗೆ ಇನ್ಕಮ್ ಇಲ್ಲ ಅನ್ನೋದ್ರಿಂದ ಮನೆ ಕೆಲಸದವರನ್ನ ಕೆಲಸದಿಂದ ಕಳಿಸ್ಬಿಡ್ತಾ ಇದ್ದಾರೆ ಸ್ಟೆಪ್ ಮದರ್. ಆಮೇಲಿಂದ ನಮ್ಮ ಎಲ್ಲಾನ ಒಂದು ಕೆಲಸದವಳನ್ನ ಟ್ರೀಟ್ ಮಾಡೋ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ಲಾನೇ ಆ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಮಾಡ್ಬೇಕಾಗಿತ್ತು. ಅವಳ ಕಷ್ಟದ ಬಗ್ಗೆ ಕೂಡ ಅವಳಿಗೆ ಯೋಚನೆ ಮಾಡೋಕೆ ಟೈಮ್ ಇಲ್ಲ. ಅದು ಒಂಥರ ಒಳ್ಳೇದೇ ಅಲ್ವಾ? ಅಷ್ಟು ಕಷ್ಟದಲ್ಲಿ ಕೂಡ ಅವಳಿಗೆ ಸಿಗೋ ಸ್ವಲ್ಪ ಊಟವನ್ನ ಅನಿಮಲ್ಸ್ಗೆ ಕೊಟ್ಟು ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾಳೆ. ವಿಂಟರ್ ಸೀಸನ್ ಅನ್ನೋದ್ರಿಂದ ಎಲ್ಲ ಅವಳ ರೂಮ್ ತುಂಬಾನೇ ಚಳಿಯಾಗಿದೆ. ಸೊ ನಮ್ಮ ಎಲ್ಲ ಅಲ್ಲಿರೋ ಚಿಮ್ನಿ ಪಕ್ಕದಲ್ಲೇ ಮಲ್ಕೋತಾಳೆ. ಆದ್ರಿಂದ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಅವಳ ಮುಖ ಎಲ್ಲ ಕಪ್ಪಿಗೆ ಆಗ್ಬಿಟ್ಟಿದೆ. ಎಲ್ಲ ಬೆಳಿಗ್ಗೆ ಲೇಟ್ ಆಗಿ ಎದ್ದಿದ್ರಿಂದ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕೆ ಆಗ್ಲಿಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ಇನ್ನ ರೆಡಿ ಆಗಿಲ್ವಾ ಅಂತ ಬೈಯೋಕೆ ಶುರು ಮಾಡ್ಕೋತಾ ಇದ್ದಾರೆ ಸ್ಟೆಪ್ ಸಿಸ್ಟರ್ಸ್. ಸರಿಯಾಗಿ ಬೆಂಕಿಯಲ್ಲಿ ಉರಿದೆ ಬ್ಯಾಲೆನ್ಸ್ ಇರೋ ಥಿಂಗ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಸಿಂಡರ್ ಅಂತ ಕರೀತಾರೆ. ಸೊ ನಮ್ಮ ಎಲ್ಲ ಮುಖದಲ್ಲಿ ಸಿಂಡರ್ಸ್ ಅಂಟ್ಕೊಂಡಿರೋದ್ರಿಂದ ಸ್ಟೆಪ್ ಸಿಸ್ಟರ್ಸ್ ಏನಕ್ಕೆ ನೀನು ಇಷ್ಟು ಕೊಳಕಾಗಿದೀಯಾ, ಚಿ ಡರ್ಟಿ ಎಲ್ಲ ಅದು ಇದು ಅಂತ ಕಿಂಡಲ್ ಮಾಡಿ ಫೈನಲಿ ಸಿಂಡ್ರೆಲ್ಲಾ ಅಂತ ಹೆಸರು ಇಡ್ತಾ ಇದ್ದಾರೆ. ಆಮೇಲೆ ನಿನಗೆ ನಮ್ಮ ಜೊತೆ ಕೂತು ಊಟ ಮಾಡೋ ಅರ್ಹತೆ ಇಲ್ಲ, ಇಲ್ಲಿಂದ ಹೋಗು ಅಂತ ನಮ್ಮ ಎಲ್ಲಾನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಅವಳ ತಂದೆ ತಾಯಿ ಜೊತೆ ಇರ್ಬೇಕಾದ್ರೆ ಅಷ್ಟು ಖುಷಿಯಾಗಿ ಇರ್ತಾ ಇದ್ಲು. ಆದ್ರೆ ಇವಾಗ ಖುಷಿನೇ ಇಲ್ಲ ಅಂತ ಫೀಲ್ ಮಾಡ್ತಾ ಇದ್ದಾಳೆ. ಸರಿ, ಎಲ್ಲವನ್ನು ಮರೆತು ಸ್ವಲ್ಪ ಹೊತ್ತು ಫ್ರೀಯಾಗಿ ಇರೋಣ ಅಂತ ಅವಳ ಕುದುರೆನ ತಗೊಂಡು ಕಾಡು ಒಳಗಡೆ ಹೋಗ್ತಾಳೆ. ಅದೇ ಸಮಯದಲ್ಲಿ ಆ ಊರಿನ ಪ್ರಿನ್ಸ್ ಬೇಟೆ ಆಡೋಕೆ ಅಂತ ಅವನ ಸಿಪಾಯಿಗಳನ್ನ ಕರ್ಕೊಂಡು ಆ ಕಾಡು ಒಳಗಡೆ ಬಂದಿದ್ದಾನೆ. ಅದನ್ನ ನೋಡಿದ ತಕ್ಷಣ ನಮ್ಮ ಎಲ್ಲ ಅವಳ ಕುದುರೆ ಹೆದರ್ಕೊಂಡು ಗಾಬರಿಯಾಗಿ ಕಂಟ್ರೋಲ್ ಇಲ್ಲದೆ ಓಡಿ ಹೋಗ್ತಾ ಇದೆ. ಇದನ್ನ ನೋಡಿದ ಪ್ರಿನ್ಸ್ ಹಿಂದೆನೆ ಬಂದು ಕುದುರೆನ ಸ್ಟಾಪ್ ಮಾಡೋಕೆ ಹೆಲ್ಪ್ ಮಾಡ್ತಾನೆ. ನನಗೆ ನೀವು ಹೆಲ್ಪ್ ಮಾಡಿದ್ರು ಜಿಂಕೆಗಳನ್ನ ಬೇಟೆ ಆಡೋದು ತಪ್ಪು ಅಲ್ವಾ ಅಂತ ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಅವಳ ಬ್ಯೂಟಿನು ಅವಳ ಮಾತು ಪ್ರಿನ್ಸಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಸರಿ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಕಿಟ್ಟ. ನನ್ನ ತಂದೆ ಯಾವಾಗ್ಲೂ ಹಾಗೆ ನನ್ನನ್ನು ಕರೀತಾ ಇದ್ರು. ನಾನು ನನ್ನ ತಂದೆನೂ ವ್ಯಾಪಾರ ಮಾಡೋಕೆ ಈ ಊರಿಗೆ ಬಂದಿದ್ದೀವಿ. ಕಿಟ್ ಒಬ್ಬ ಪ್ರಿನ್ಸ್ ಆಗಿ ಇದ್ರು, ಅಂದ್ರೆ ಕುಮಾರನಾಗಿ ಇದ್ರು. ಎಲ್ಲ ಸಿಂಪಲ್ ಆಗಿ ಇರೋದನ್ನ ನೋಡಿ ಅವಳ ಜೊತೆ ಫ್ರೀ ಆಗಿ ಮಾತಾಡ್ಬೇಕು ಅಂತ ತಾನು ಒಬ್ಬ ಕಾಮನ್ ಮ್ಯಾನ್ ಅಂತ ಸುಳ್ಳು ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದಾನೆ. ಎಲ್ಲ ಕಂಟಿನ್ಯೂಸ್ ಆಗಿ ಆ ಜಿಂಕೆನ ಬಿಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಪ್ರಿನ್ಸ್ ಸರಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ನಲ್ಲ ಅಂತ ಎಲ್ಲಾಗೂ ಅವನನ್ನ ಇಷ್ಟ ಆಗುತ್ತೆ. ಇಬ್ಬರ ಮಧ್ಯ ಏನೋ ಒಂಥರ ಫೀಲಿಂಗ್ಸ್. ಸೊ ಇಬ್ಬರು ಕಣ್ಣಲ್ಲೇ ಮಾತಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ದಿನ ಅರಮನೆಗೆ ಬಂದಿದ್ದ ಪ್ರಿನ್ಸ್ ತಾನು ಎಲ್ಲಾನ ಮೀಟ್ ಮಾಡಿದ್ದನ್ನು ಅವಳನ್ನ ತುಂಬಾ ಇಷ್ಟ ಆಗಿದ್ರ ಬಗ್ಗೆನೋ ಅವನ ತಂದೆ ಹತ್ರ ಹೇಳ್ಕೋತಾ ಇದ್ದಾನೆ. ಆದ್ರೆ ತಂದೆಗೆ ಹುಷಾರಿಲ್ಲ. ಅದಕ್ಕೆ ನೀನು ಬೇಗನೆ ಕಿಂಗ್ ಆಗ್ಬಿಡ್ತಾ ಇದೀಯಾ, ರಾಜ ಆಗ್ತಾ ಇದೀಯಾ, ನೀನು ಯಾರನ್ನ ಬೇಕಾದ್ರೂ ನೋಡ್ಬಹುದು, ಇಷ್ಟಪಡ್ಬಹುದು. ಆದ್ರೆ ನೀನು ಮದುವೆ ಆಗೋ ಹುಡುಗಿ ರಾಜಕುಮಾರಿಯಾಗೇ ಇರ್ಬೇಕು, ಪ್ರಿನ್ಸಸ್ ಆಗೇ ಇರ್ಬೇಕು ಅಂತ ಕಂಡೀಷನ್ ಹಾಕ್ತಾ ಇದ್ದಾರೆ. ಇವರ ಹೆಸರು ಗ್ರ್ಯಾಂಡ್ ಡ್ಯೂಕ್. ಮಂತ್ರಿ, ನೀವು ನಿಮ್ಮ ತಂದೆ ಹೇಳಿದ ಹಾಗೆ ಒಂದು ಪ್ರಿನ್ಸಸ್ ಅನ್ನೇ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳೋ ರೀತಿಯಲ್ಲೇ ಆಲ್ರೆಡಿ ಯಾರನ್ನ ಸೆಲೆಕ್ಟ್ ಮಾಡಿನೇ ಈ ತರ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದು ಸೇನಾಧಿಪತಿ, ಯಾವಾಗ್ಲೂ ನಮ್ಮ ಪ್ರಿನ್ಸ್ ಕಿಟ್ ಜೊತೆನೆ ಇರ್ತಾನೆ, ಅವನಿಗೆ ಕ್ಲೋಸ್ ಫ್ರೆಂಡ್ ಕೂಡ. ನೆಕ್ಸ್ಟ್ ದಿನ ನಮ್ಮ ಎಲ್ಲ ಮಾರ್ಕೆಟ್ಗೆ ಬರ್ಬೇಕಾದ್ರೆ ಅಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹಳೆ ಕೆಲಸದವಳನ್ನ ಮೀಟ್ ಮಾಡ್ತಾಳೆ. ನೀವು ಯಾಕೆ ಇನ್ನ ಅಲ್ಲೇ ಕಷ್ಟಪಡ್ತಾ ಇದ್ದೀರಾ, ಅವರು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಲ್ವಾ ನಿಮ್ಮನ್ನ? ಅದಕ್ಕೆ ನಮ್ಮ ಎಲ್ಲ ನನ್ನ ಪೇರೆಂಟ್ಸ್ಗೆ ಆ ಮನೆ ತುಂಬಾನೇ ಇಷ್ಟ. ಅವರು ಇಲ್ಲದಿದ್ದರೂ ಆ ಮನೆಯಲ್ಲಿ ಇರೋರನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ನನ್ನ ಪೇರೆಂಟ್ಸ್ಗೆ ಪ್ರಾಮಿಸ್ ಮಾಡಿ ಕೊಟ್ಟಿದ್ದೀನಿ ಅಂತ ನಮ್ಮ ಎಲ್ಲ ಹೇಳ್ತಾ ಇರ್ಬೇಕಾದ್ರೇನೆ ಆವಾಗ ಆ ಮಾರ್ಕೆಟ್ ಅಲ್ಲಿ ಅರಮನೆಯಿಂದ ಸಿಪಾಯಿಗಳು ಬಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅರಮನೆಯಲ್ಲಿ ರಾಯಲ್ ಬೋರ್ ಅಂತ ದೊಡ್ಡ ಫಂಕ್ಷನ್ ನಡೆಯಲಿದೆ. ಅದಕ್ಕೆ ಎಲ್ಲ ಊರಿಂದಾನು ರಾಜರು ರಾಣಿಯರು ಬರ್ತಾ ಇದ್ದಾರೆ. ಆ ಫಂಕ್ಷನ್ ಅಲ್ಲಿ ನಮ್ಮ ಪ್ರಿನ್ಸ್ ಕಿಟ್ ಅವರು ಯಾರನ್ನ ಮದುವೆ
ಮದುವೆ ಆಗಲಿದ್ದಾರೋ ಅದನ್ನ ಅನೌನ್ಸ್ ಮಾಡ್ತಾರೆ. ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಮ ಊರಲ್ಲಿರೋ ಎಲ್ಲ VIPs, ವ್ಯಾಪಾರ ಮಾಡೋರು, ಮನೆ ಕೆಲಸ ಮಾಡೋರು, ಕೆಲಸದವರು ಎಲ್ಲರೂ ಆ ಫಂಕ್ಷನ್ ನ ಅಟೆಂಡ್ ಮಾಡಬೇಕು ಅಂತ ಪ್ರಿನ್ಸ್ ಇಷ್ಟಪಡ್ತಾ ಇದ್ದಾರೆ. ಸೊ ಎಲ್ಲರೂ ಮಿಸ್ ಮಾಡದೆ ಬನ್ನಿ. ಆಕ್ಚುಲಿ ನಮ್ಮ ಎಲ್ಲ ಅವಳ ಡ್ರೆಸ್ಸಿಂಗ್ ನ ನೋಡಿದ ಪ್ರಿನ್ಸ್ ಅವಳು ಒಬ್ಬಳು ಕೆಲಸಗಾರಿ ಇರಬೇಕು ಅಂತ ಅನ್ಕೊಂಡಿದ್ದಾನೆ. ಸೊ ಎಲ್ಲಾನ ಮತ್ತೆ ನೋಡ್ಬೇಕು ಅಂತಾನೆ ಪ್ರಿನ್ಸ್ ಈ ತರ ಅನೌನ್ಸ್ಮೆಂಟ್ ಮಾಡಿರೋದು. ಈ ಅನೌನ್ಸ್ಮೆಂಟ್ ಅನ್ನ ಕೇಳಿದ ನಮ್ಮ ಎಲ್ಲ ಅರಮನೆಗೆ ಹೋದ್ರೆ ಮತ್ತೆ ಕಿಟ್ಟನ್ನ ಮೀಟ್ ಮಾಡಬಹುದು ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಈ ಅನೌನ್ಸ್ಮೆಂಟ್ ಬಗ್ಗೆ ಮನೆಯಲ್ಲಿ ಬಂದು ಹೇಳ್ತಾಳೆ. ಇದನ್ನ ಕೇಳಿದ ಸ್ಟೆಪ್ ಮದರು ತುಂಬಾನೇ ಖುಷಿ ಆಗ್ಬಿಟ್ಟು, ನಿಮ್ಮ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಹೇಗಾದ್ರೂ ಮಾಡಿ ಪ್ರಿನ್ಸ್ ಅವರ ಮನಸ್ಸನ್ನ ಗೆದ್ದು ಅವರನ್ನ ಮದುವೆ ಆಗ್ಬೇಕು ಅಂತ ಅವಳ ಮಕ್ಕಳಿಗೆ ಹೇಳ್ಬಿಟ್ಟು, ಏನು ಇನ್ನ ಇಲ್ಲೇ ನಿಂತಿದ್ಯಾ, ಬೇಗ ಟೈಲರ್ ಅಂಗಡಿಗೆ ಹೋಗಿ 3 ಗೌನ್ ನ ರೆಡಿ ಮಾಡೋಕೆ ಹೇಳು. ಚಿಕ್ಕಮ್ಮ ಮೇಡಮ್, ಏನು ಬರೀ 3 ಗೌನ್ ಅನ್ಬಿಟ್ರಿ? ನಾನು ಬರ್ತೀನಿ, ನನ್ನ ಫ್ರೆಂಡ್ ಒಬ್ಬರನ್ನ ಅಲ್ಲಿ ಮೀಟ್ ಮಾಡ್ಬೇಕಾಗಿದೆ. ಅದೆಲ್ಲ ಆಗಲ್ಲ, 3 ಗೌನ್ ಅಷ್ಟೇ, 2 ನನ್ನ ಮಕ್ಕಳಿಗೆ, 1 ನನಗೆ ಅಂತ ಹೇಳ್ತಾ ಇದ್ದಾಳೆ ಸ್ಟೆಪ್ ಮದರ್. ಇಲ್ಲಿ ಅರಮನೆಯಲ್ಲಿ ಯಾವಾಗ್ಲೂ ನಮ್ಮ ಪ್ರಿನ್ಸ್ ಎಲ್ಲ ಅವಳ ನೆನ್ಪಲ್ಲೇ ಇದ್ದಾನೆ. ಅದಕ್ಕೆ ಸೇನಾಧಿಪತಿ, ನೀವು ಯಾವಾಗ್ಲೂ ಆ ಹುಡುಗಿಯ ನೆನ್ಪಲ್ಲೇ ಇದ್ದೀರಾ, ಅದಕ್ಕೆ ತಾನೇ ಈ ತರ ಒಂದು ಫಂಕ್ಷನ್ ನ ಮಾಡ್ತಾ ಇದ್ದೀರಾ. ನೀವು ಅನ್ಕೊಳ್ಳೋ ಹಾಗೆ ಆ ಹುಡುಗಿ ಬಂದ್ರೆ ಮೇ ಬಿ ಅವಳನ್ನ ನೋಡಿ ನಿಮ್ಮ ತಂದೆಯವರಿಗೂ ಇಷ್ಟ ಆಗ್ಬಹುದೋ ಏನೋ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಮನೆಯಲ್ಲಿ ಸ್ಟೆಪ್ ಸಿಸ್ಟರ್ಸ್ ಪ್ರಿನ್ಸ್ ನ ನೋಡಿದ ತಕ್ಷಣ ಅವರ ಹತ್ರ ಹೀಗೆ ಮಾತಾಡ್ಬೇಕು, ಹಾಗೆ ಮಾತಾಡ್ಬೇಕು, ಅವರಿಗೆ ನನ್ನನ್ನೇ ಇಷ್ಟ ಆಗೋದು, ಇಲ್ಲ ಅವರಿಗೆ ನನ್ನೇ ಇಷ್ಟ ಆಗೋದು ಅಂತ ಒಬ್ಬರಿಗೊಬ್ಬರು ಗಲಾಟೆ ಮಾಡಿ ರೆಡಿ ಆಗ್ತಾ ಇದ್ದಾರೆ. ಚಿಕ್ಕಮ್ಮ ನಮ್ಮ ಎಲ್ಲಾಗೆ ಅಂತ ಡ್ರೆಸ್ ನ ಆರ್ಡರ್ ಕೊಡದೇ ಇದ್ರು ನಮ್ಮ ಎಲ್ಲ ಅವಳ ತಾಯಿಯ ಹಳೆ ಡ್ರೆಸ್ ಇರುತ್ತೆ, ಅದನ್ನೇ ರೆಡಿ ಮಾಡ್ತಾ ಇದ್ದಾಳೆ. ಅದೇ ತರ ಆ ಫಂಕ್ಷನ್ ದಿನಾನು ಬರುತ್ತೆ. ಇವರು ಮೂವರು ಚೆನ್ನಾಗಿ ಡ್ರೆಸ್ ಮಾಡಿ ರೆಡಿ ಆಗಿಬಿಟ್ಟಿದ್ದಾರೆ. ಆವಾಗ ನಮ್ಮ ಸಿಂಡ್ರೆಲ್ಲಾ ಅವಳ ತಾಯಿಯ ಡ್ರೆಸ್ ನ ಹಾಕೊಂಡು ಬಂದು, ಈ ಡ್ರೆಸ್ ಅನ್ನ ನಾನೇ ರೆಡಿ ಮಾಡಿದೆ, ನಿಮಗೆ ಯಾವುದೇ ಖರ್ಚು ಕೊಟ್ಟಿಲ್ಲ, ನಾನು ಆ ಫಂಕ್ಷನ್ ಗೆ ಬರ್ತೀನಿ, ನಾನು ಪ್ರಿನ್ಸ್ ನ ನೋಡೋಕೆ ಬರ್ತಾ ಇಲ್ಲ, ನನ್ನ ಫ್ರೆಂಡ್ ಒಬ್ಬರು ಅಲ್ಲಿ ಇದ್ದಾರೆ, ಅವರನ್ನ ನೋಡ್ಬೇಕು ಅಷ್ಟೇ. ಅನ್ಬೇಕಾದ್ರೆ ನಿನ್ನ ಡ್ರೆಸ್ ತುಂಬಾ ಚೀಪ್ ಆಗಿದೆ, ಈ ಡ್ರೆಸ್ ನ ಹಾಕೊಂಡಿರೋ ನಿನ್ನನ್ನ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ಅದು ನಮಗೆ ಅಸಹ್ಯ ಅಂತ ಅದು ಇದು ಅಂತ ಮಾತಾಡಿ ಅವಳ ಬಟ್ಟೆಯನ್ನೇ ಅರ್ಧಾಕ್ ಬಿಡ್ತಾ ಇದ್ದಾರೆ ಸ್ಟೆಪ್ ಮದರ್. ಚಿಕ್ಕಮ್ಮ, ಚೆನ್ನಾಗಿ ಕೇಳ್ಕೊ, ನೀನು ಈ ಫಂಕ್ಷನ್ ಗೆ ಬರ್ಲೇಬಾರ್ದು ಅಂತ ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಿಂಡ್ರೆಲ್ಲಾ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವಳ ತಾಯಿ ಜೊತೆ ಮಾತಾಡೋದಾಗಿ ಅನ್ಕೊಂಡು, ಅಮ್ಮ ಏನೇ ಆದ್ರೂ ಧೈರ್ಯವಾಗಿ ಇರ್ಬೇಕು, ಎಲ್ಲರ ಹತ್ರನೂ ನಾವು ಪ್ರೀತಿಯಿಂದ ಇದ್ರೆ ಎಲ್ಲವೂ ಚೇಂಜ್ ಆಗ್ಬಿಡುತ್ತೆ ಅಂತ ನೀವು ಹೇಳಿದ್ದನ್ನ ನಾನು ನಂಬಿದ್ದೆ, ಆದ್ರೆ ಇವಾಗ ನನಗೆ ಆ ನಂಬಿಕೆನೇ ಇಲ್ಲ, ಯಾವುದುವೇ ಚೇಂಜೇ ಆಗಲ್ಲ ಅಂತ ಅನಿಸ್ತಾ ಇದೆ ಅಂತ ಅಳ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಒಬ್ಬಳು ಅಜ್ಜಿ ಬಂದು, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ, ತಿನ್ನೋಕೆ ಏನಾದ್ರೂ ಕೊಡ್ತೀಯಾ ಅಮ್ಮ ಅಂತ ಕೇಳ್ಬೇಕಾದ್ರೆ ನಮ್ಮ ಸಿಂಡ್ರೆಲ್ಲಾ ಫಟ್ ಅಂತ ಅವಳ ಕಣ್ಣನ್ನ ಒರೆಸ್ಕೊಂಡು ಒಂದು ಬೌಲಲ್ಲಿ ಹಾಲ್ನ ಹಾಕಿ ಕೊಡ್ತಾಳೆ. ಯಾಕೆ ನೀನು ಅಳ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ, ಏನೂ ಇಲ್ಲ ಅಜ್ಜಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಹೌದು, ಈ ಪ್ರಪಂಚದಲ್ಲಿ ಯಾವುದುವೇ ಏನು ಇಲ್ಲಾನೆ, ಯಾಕೆ ಈ ಹಾಲು ಕೂಡ ಏನು ಇಲ್ಲಾನೆ, ಆದ್ರೆ ಅದನ್ನ ಕೊಡ್ಬೇಕಾದ್ರೆ ತೋರಿಸೋ ಪ್ರೀತಿನೇ ಅದನ್ನ ಫುಲ್ಫಿಲ್ ಮಾಡೋದು ಅನ್ಬೇಕಾದ್ರೆ ಎಲ್ಲ ನಗಾಡ್ತಾಳೆ. ಸರಿ ಸರಿ, ನಿನಗೆ ಟೈಮ್ ಆಯ್ತು, ಎಲ್ಲ ಬೇಗ ನಡಿ ಹೋಗೋಣ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಎಲ್ಲ ಶಾಕ್ ಆಗಿಬಿಟ್ಟು, ನನ್ನ ಹೆಸರು ಹೇಗೆ ನಿಮಗೆ ಗೊತ್ತು? ಎಲ್ಲ ನಾನೇ ನಿನ್ನ ಫೇರಿ ಗಾಡ್ ಮದರ್. ಹಾ, ಅದಕ್ಕೆ ಚಾನ್ಸೇ ಇಲ್ಲ, ಅದು ಚಿಕ್ಕ ಮಕ್ಕಳನ್ನ ಸಮಾಧಾನ ಮಾಡೋಕೆ ಹೇಳುವ ಕತೆಗಳು ಅಷ್ಟೇ. ನಿಮ್ಮ ತಾಯಿ ನನ್ನ ಹತ್ರ ನೀನು ಅದನ್ನ ನಂಬ್ತಾ ಇದೀಯಾ ಅಂತ ಹೇಳಿದ್ರಲ್ಲ, ನೀನು ನಂಬಲ್ವಾ ನನ್ನ? ಸರಿ, 1 ನಿಮಿಷ ಇರು ಅಂತ ಹೇಳ್ಬಿಟ್ಟು ಅಜ್ಜಿ ಏಂಜಲ್ ಆಗಿ ಚೇಂಜ್ ಆಗ್ತಾ ಇದ್ದಾರೆ. ನಿಜವಾಗ್ಲೂ ನೀವು ದೇವತೆನಾ? ವಾವ್ ಅಂತ ಎಲ್ಲ ಶಾಕ್ ಆಗ್ಬೇಕಾದ್ರೆ, ಎಲ್ಲ ನಮಗೆ ಟೈಮ್ ಆಯ್ತು, ನೀನು ಆ ಫಂಕ್ಷನ್ ಅಟೆಂಡ್ ಮಾಡ್ಲೇಬೇಕು, ನಮಗೆ ಅಲ್ಲಿಗೆ ಹೋಗೋಕೆ ಗಾಡಿ ಬೇಕಿದೆ, ಇಲ್ಲಿ ಯಾವ್ದಾದ್ರು ವಾಟರ್ ಮೆಲನ್ ಇದೆಯಾ ಅಂತ ಕೇಳ್ಬೇಕಾದ್ರೆ, ಪಂಪ್ಕಿನ್ ಇದೆ ಗಾಡ್ ಮದರ್ ಅಂತ ಎಲ್ಲ ಪಂಪ್ಕಿನ್ ನ ತೋರಿಸ್ಬೇಕಾದ್ರೆ ಅದರಲ್ಲಿ ಚೆನ್ನಾಗಿರೋ ಒಂದು ಪಂಪ್ಕಿನ್ ನ ತಗೊಂಡು ಗಾಡಿಯಾಗಿ ಚೇಂಜ್ ಮಾಡ್ತಾ ಇದ್ದಾರೆ ಗಾಡ್ ಮದರ್. ವಾವ್, ನಿಜವಾಗಲೂ ನೀವು ನನ್ನ ಫೇರಿ ಗಾಡ್ ಮದರೇ.
ಸೊ ಗಾಡಿಗೆ ಕುದುರೆ ಬೇಕು ಅಂತ ಅಲ್ಲಿರೋ ಇಲಿ ಮರಿಗಳನ್ನೇ ಕುದುರೆಯಾಗಿ ಚೇಂಜ್ ಮಾಡ್ತಾರೆ. ಅಲ್ಲಿರೋ 2 ಲೆಸರ್ಡ್ಸ್ ಅನ್ನ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿ ಚೇಂಜ್ ಮಾಡಿ, ಗಾಡಿ ಓಡಿಸೋಕೆ ಅಲ್ಲಿರೋ ಬಾತ್ ಕೋಳಿಯನ್ನೇ ಡ್ರೈವರ್ ಆಗಿ ಚೇಂಜ್ ಮಾಡಿ, ಸರಿ ಹೋಗೋಣ ಬಾ ಅಂತ ಕರಿಬೇಕಾದ್ರೆ ಆವಾಗ ನಮ್ಮ ಎಲ್ಲ ಫೇರಿ ಗಾಡ್ ಮದರ್ ನನ್ನ ಡ್ರೆಸ್ ನ ನೋಡಿ ಹೇಗಿದೆ, ಇದನ್ನ ಸರಿ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಏನಕ್ಕೆ ಇದನ್ನ ಸರಿ ಮಾಡ್ಬೇಕು, ಅದನ್ನ ಚೇಂಜೇ ಮಾಡ್ಬಿಡೋಣ ಅಂತ ಗಾಡ್ ಮದರ್ ಹೇಳ್ಬೇಕಾದ್ರೆ ಇಲ್ಲ ಇದು ನನ್ನ ತಾಯಿಯವರದು, ಇದನ್ನ ನಾನು ಹಾಕಿರ್ಬೇಕಾದ್ರೆ ಅವರು ನನ್ನ ಜೊತೆನೇ ಇರೋ ತರ ಫೀಲ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಓಕೆ ಅಂತ ಡ್ರೆಸ್ ಅನ್ನೇ ಆಲ್ಟರ್ನೇಟ್ ಮಾಡ್ಕೊಡ್ತಾ ಇದ್ದಾರೆ ಗಾಡ್ ಮದರ್. ವಾವ್, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಹೊರಡ್ಬೇಕಾದ್ರೆ ನಿನ್ನ ಶೂಸ್ ನ ಚೇಂಜ್ ಮಾಡು, ಅದನ್ನ ಯಾರು ನೋಡಲ್ಲ. ಇಲ್ಲ ಇಲ್ಲ ಇರು ಅಂತ ಸುಂದರವಾದ ಕನ್ನಡಿ ಶೂ ಅನ್ನ ಎಲ್ಲವಳ ಕಾಲಿಗೆ ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಗಾಡ್ ಮದರ್. ಆವಾಗ ಎಲ್ಲ ಅಲ್ಲಿ ನನ್ನ ಸ್ಟೆಪ್ ಮದರ್ ನನ್ನನ್ನು ನೋಡಿದ್ರೆ ನನಗೆ ಬೈತಾರೆ ಅಂತ ಹೇಳ್ಬೇಕಾದ್ರೆ ಡೋಂಟ್ ವರಿ, ಆ ಮೂವರ ಕಣ್ಣಿಗೆ ಮಾತ್ರ ನೀನು ಬೇರೆ ಹುಡುಗಿಯ ರೂಪದಲ್ಲಿ ಕಾಣ್ತೀಯ ಅಂತ ಅದಕ್ಕೂ ಒಂದು ಮ್ಯಾಜಿಕ್ ನ ಹಾಕಿ ಕಳಿಸ್ಕೊಡ್ತಾ ಇದ್ದಾರೆ ಗಾಡ್ ಮದರ್. ಎಲ್ಲ ಇದನ್ನ ಹೇಳೋಕೆ ನಾನು ಮರ್ತೇ ಬಿಟ್ಟೆ, ಈ ಮ್ಯಾಜಿಕ್ ಅಲ್ಲ ಇವತ್ತು ರಾತ್ರಿ 12 ಗಂಟೆ ಕೊನೆ ಬೆಲ್ ಆಗೋವರೆಗೂ ಮಾತ್ರನೇ, ಆಮೇಲೆ ಮತ್ತೆ ಎಲ್ಲವೂ ಹಳೆ ತರ ಚೇಂಜ್ ಆಗ್ಬಿಡುತ್ತೆ, ನೆನ್ಪಿಟ್ಕೋ ಓಕೆ. ಪರವಾಗಿಲ್ಲ ಗಾಡ್ ಮದರ್, ರಾತ್ರಿ 12 ಗಂಟೆಗೆ ತಾನೇ, ನಾನು ಮರಿಯಲ್ಲ, ತುಂಬಾನೇ ಥ್ಯಾಂಕ್ಸ್ ಗಾಡ್ ಮದರ್ ಅಂತ ಹೊರಡ್ತಾ ಇದ್ದಾಳೆ ನಮ್ಮ ಸಿಂಡ್ರೆಲ್ಲಾ. ಇಲ್ಲಿ ಅರಮನೆಯಲ್ಲಿ ಆ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಪಕ್ಕದ ಊರಿಂದ ರಾಜ ರಾಣಿ ಎಲ್ಲರೂ ಬಂದಿದ್ದಾರೆ. ಎಲ್ಲ ನಾಡಿನ ಪ್ರಿನ್ಸೆಸ್ ಅಂದ್ರೆ ರಾಜಕುಮಾರಿಯರು ಅವರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ಸ್ಟೆಪ್ ಮದರ್ ಅವರ ಮಕ್ಕಳನ್ನ ಕರ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ನಮ್ಮ ಪ್ರಿನ್ಸ್ ಅವರ ತಂದೆ, ನೀನು ಕಾಡು ಒಳಗಡೆ ನೋಡಿದ್ದ ಹುಡುಗಿ ಬರ್ತಾಳೆ ಅಂತ ತಾನೇ ವೆಯ್ಟ್ ಮಾಡ್ತಾ ಇದೀಯಾ ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲಾನು ಅರಮನೆಗೆ ಬಂದಾಯ್ತು. ಈ ಮಂತ್ರಿ ಆಲ್ರೆಡಿ ಪ್ಲಾನ್ ಮಾಡಿದ ಹಾಗೆ ಆ ಪ್ರಿನ್ಸಸ್ ನ ನಮ್ಮ ಹುಡುಗನಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಅರಮನೆನ ನೋಡಿದ ತಕ್ಷಣ ಎಲ್ಲ ಹೆದರ್ಕೊಂಡು ನನಗೆ ಭಯ ಆಗ್ತಾ ಇದೆ, ನಾನೇನು ಪ್ರಿನ್ಸಸ್ ಇಲ್ವಲ್ಲ, ಜಸ್ಟ್ ನಾರ್ಮಲ್ ಹುಡುಗಿ, ನಾನು ಕೂಡ ಜಸ್ಟ್ ನಾರ್ಮಲ್ ಲೆಸರ್ಡೆ, ಗಾರ್ಡ್ ಏನೂ ಇಲ್ಲ, ನಮಗೆ ಸಿಕ್ಕಿದ ಚಾನ್ಸ್ನ ನಾವು ಮಿಸ್ ಮಾಡ್ಕೋಬಾರ್ದು, ಧೈರ್ಯವಾಗಿ ಹೋಗು ಅಂತ ಎಲ್ಲಾನ ಕಳ್ಸ್ಕೊಡುತ್ತೆ. ರಾಜಕುಮಾರಿಯರು ಎಲ್ಲರೂ ಬಂದಾಯ್ತು. ಇವಾಗ ನಮ್ಮ ಪ್ರಿನ್ಸ್ ಕಿಟ್ ಅವರು ಅವರಿಗೆ ಇಷ್ಟವಾದ ಪ್ರಿನ್ಸಸ್ ನ ಸೆಲೆಕ್ಟ್ ಮಾಡಿ ಅವರ ಜೊತೆ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗ ಇನ್ನ ಎಲ್ಲ ಬಂದಿಲ್ವಲ್ಲ ಅಂತ ಸಪ್ಪಿಗೆ ಇರ್ಬೇಕಾದ್ರೆ ಕೊನೆ ಟೈಮ್ಗೆ ಒಳಗಡೆ ಓಡಿ ಬರ್ತಾ ಇದ್ದಾಳೆ ನಮ್ಮ ಎಲ್ಲ. ಅಲ್ಲಿ ಮಾತಾಡ್ತಾ ಇದ್ದ ಜನ ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟು ನಮ್ಮ ಎಲ್ಲ ಅವಳ ಸುಂದರವನ್ನ ಬಾಯಿ ಬಿಟ್ಟು ನೋಡ್ತಾ ಇದ್ದಾರೆ. ಇಬ್ಬರು ಮತ್ತೆ ನೋಡ್ಕೊಂಡಿದ್ದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದ್ದಾರೆ. ಹಾಗೆ ಇಬ್ಬರು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ ನಮ್ಮ ಕಿಟ್ ಮತ್ತೆ ಎಲ್ಲ. This does not bode well. That's a lovely dress she's got on. And how pretty she is. Concentrate. ಡ್ಯಾನ್ಸ್ ಆದ ಮೇಲೆ ಎಲ್ಲಾನ ಸಪ್ರೇಟ್ ಕರ್ಕೊಂಡು ಹೋಗ್ತಾನೆ ಪ್ರಿನ್ಸ್. ನೀವು ನಿಜವಾಗ್ಲೂ ಪ್ರಿನ್ಸಾ? ಹೌದು, ನೀನು ನೋಡೋಕೆ ಸಿಂಪಲ್ ಆಗಿದ್ದೆ ಅಲ್ಲ, ಅದಕ್ಕೆ ನಿನ್ನ ಜೊತೆ ಮಾತಾಡ್ಬೇಕು ಪಳಗ್ಬೇಕು ಅಂತ ಸುಳ್ಳು ಹೇಳ್ದೆ. ಈ ಕಡೆ ಆ ಮಂತ್ರಿ ಆ ಹುಡುಗಿ ಯಾರು, ಎಲ್ಲಿಂದ ಬಂದಿದ್ದಾಳೆ, ಏನು ಎಂತ ಅಂತ ವಿಚಾರಿಸಬೇಕಾದ್ರೆ ಅವಳ ಬಗ್ಗೆ ಯಾವುದೇ ಡೀಟೇಲ್ಸು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೊರಗಡೆ ಎಲ್ಲಾನ ಕರ್ಕೊಂಡು ಬಂದು ಮೂನ್ಲೈಟ್ ಬೆಳಕಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ. ಆವಾಗ ಪ್ರಿನ್ಸ್, ನಾನು ಮತ್ತೆ ಒಳಗಡೆ ಹೋಗಿದ್ದ ತಕ್ಷಣ ಯಾರನ್ನಾದ್ರೂ ಪ್ರಿನ್ಸಸ್ ನ ಸೆಲೆಕ್ಟ್ ಮಾಡೋಕೆ ಹೇಳಿ ನನಗೆ ಮದುವೆ ಮಾಡಿ ಬಿಡ್ತಾರೆ ಅನ್ಬೇಕಾದ್ರೆ ನಿಜವಾಗ್ಲೂ ಯಾರನ್ನ ಮನಸ್ಸಿಗೆ ಇಷ್ಟ ಆಗುತ್ತೋ ಅವರನ್ನ ಮದುವೆ ಆಗಿ, ಎಲ್ಲರೂ ಹೇಳ್ತಾರೆ ಅಂತ ಮಾಡ್ಕೋಬೇಡಿ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಇಲ್ಲಿ ಜನರು ಆ ಹುಡುಗಿ ಖಂಡಿತ ಪ್ರಿನ್ಸಸ್ ಆಗೇ ಇರ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ. ಆವಾಗ ಮಂತ್ರಿ ಕ್ಯಾಪ್ಟನ್ ಹತ್ರ, ನಾನು ಒಂದು ಪ್ರಿನ್ಸಸ್ ನ ಸೆಲೆಕ್ಟ್
ಚೀಟ್ ಮಾಡಿ ಅವಳನ್ನೇ ನಮ್ಮ ಕಿಟ್ಟಿಗೆ ಮದುವೆ ಮಾಡಿ ಇಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳ್ಕೋಬೇಕಾದ್ರೆ ಇದನ್ನ ಸ್ಟೆಪ್ ಮದರ್ ಹಿಂದೆಯಿಂದ ಕೇಳಿಸ್ಕೊಬಿಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಿಟ್ಟಿ ಈ ಜಾಗಕ್ಕೆ ಇಲ್ಲಿಯವರೆಗೂ ನಾನು ಯಾರನ್ನೂ ಕರ್ಕೊಂಡು ಬಂದಿಲ್ಲ ಅಂತ ತುಂಬಾನೇ ಸುಂದರವಾಗಿರೋ ಫ್ಲವರ್ ಗಾರ್ಡನ್ಗೆ ಕರ್ಕೊಂಡು ಬಂದು ಅಲ್ಲಿರೋ ಉಯ್ಯಾಲೆಯಲ್ಲಿ ಎಲ್ಲಾನ ಕೂರ್ಸಿ ಆಡಿಸ್ತಾನೆ. ಎಲ್ಲಾನು ಖುಷಿ ಆಗ್ತಾ ಇದ್ದಾಳೆ. ಆವಾಗ ಮಿಸ್ ಆಗಿ ಎಲ್ಲ ಅವಳ ಶೂ ಬಿಚ್ಕೋಬೇಕಾದ್ರೆ ಅದು ಕನ್ನಡಿಯಲ್ಲಿ ಆಗಿರೋದನ್ನ ನೋಡಿ ಆಶ್ಚರ್ಯ ಆಗ್ಬಿಟ್ಟು ಕಿಟ್ಟಿನೇ ಅದನ್ನ ಅವಳ ಕಾಲಿಗೆ ಹಾಕೊಟ್ಟು ನೀನು ಯಾರು ಅಂತ ನನಗೆ ಹೇಳಲ್ವಾ ಅಂತ ಕೇಳ್ಬೇಕಾದ್ರೆ ನಾನು ಯಾರು ಅಂತ ಹೇಳ್ಕೊಂಡ್ರೆ ಇವು ಎಲ್ಲವೇ ಚೇಂಜ್ ಆಗಿ ಬಿಡುತ್ತೆ, ಅಟ್ಲೀಸ್ಟ್ ನಿನ್ನ ಹೆಸರನ್ನಾದ್ರೂ ಹೇಳು ಅಂತ ಕಿಟ್ಟಿ ಕೇಳ್ಬೇಕಾದ್ರೆ 12 ಗಂಟೆಗಾದ ಫಸ್ಟ್ ಬೆಲ್ ಹೊಡೆಯುತ್ತೆ. ಸೊ ಎಲ್ಲ ಸಾರಿ ನನ್ನ ಕ್ಷಮಿಸ್ಬಿಡಿ ಲೆಸರ್ಡ್ ಇಲಿಮರಿಸ್ ಪಂಪ್ಕಿನ್ ಅಂತ ಏನೇನೋ ಮಾತಾಡ್ಕೊಂಡು ಓಡಿ ಹೋಗ್ತಾ ಇದ್ದಾಳೆ. ಹಿಂದೆನೆ ನಮ್ಮ ಕಿಟ್ಟಿನೋ ಅವಳನ್ನ ಫಾಲೋ ಮಾಡಿ ಓಡಿ ಹೋಗ್ತಾ ಇದ್ದಾನೆ. ಹಾಗೆ ಓಡಿ ಹೋಗ್ಬೇಕಾದ್ರೆ ಗೊತ್ತಿಲ್ಲದೆ ರಾಜನ್ ಮೇಲೆ ಡ್ಯಾಶ್ ಮಾಡಿ ಬಿಡ್ತಾ ಇದ್ದಾಳೆ ನಮ್ಮ ಎಲ್ಲ. ಕ್ಷಮಿಸ್ಬಿಡಿ ಕಿಂಗ್, ನಾನು ನೋಡಿದ ಮನುಷ್ಯರಲ್ಲೇ ನಿಮ್ಮ ಮಗನೇ ತುಂಬಾ ಪ್ರೀತಿಯಾದವರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ಮತ್ತೆ ಅವಳ ಶೂ ಒಂದು ಬಿಚ್ಕೊಳ್ಳುತ್ತೆ. ಮತ್ತೆ ಅದನ್ನ ತಗೊಳ್ಳೋಣ ಅನ್ಕೊಳ್ಳೋಷ್ಟ್ರಲ್ಲಿ ಪ್ರಿನ್ಸ್ ಕಿಟ್ಟಿ ಅಲ್ಲಿಗೆ ಬಂದ್ಬಿಟ್ಟ. ಸೊ ಆ ಶೂನ ತಗೊಳ್ದೇನೆ ಅಲ್ಲಿಂದ ಹೋಗ್ಬಿಡ್ತಾ ಇದ್ದಾಳೆ ನಮ್ಮ ಎಲ್ಲ. ಕಿಟ್ಟಿ ಆ ಶೂನ ತಗೊಂಡು ನನ್ನ ಕುದುರೆಯನ್ನ ತಗೊಂಡು ಬನ್ನಿ ಅನ್ಬೇಕಾದ್ರೆ ಅದಕ್ಕೆ ಮಂತ್ರಿ ಕ್ಷಮಿಸಿ ಕುಮಾರರೇ, ಇದು ನಮಗೆ ವಿರುದ್ಧವಾದವರು ನಿಮ್ಮನ್ನ ಅರಮನೆಯಿಂದ ಹೊರತರಲು ಮಾಡಿರೋ ಪ್ಲಾನ್ ಆಗಿ ಕೂಡ ಇರಬಹುದು. ನೀವು ಏನಿಗೂ ಯೋಚನೆ ಮಾಡಬೇಡಿ, ಈ ಕೆಲ್ಸನ ನಾವು ನೋಡ್ಕೋತೀವಿ ಬಿಡಿ ಅಂತ ಅರಮನೆಯಿಂದ ಒಂದು ದೊಡ್ಡ ಆರ್ಮಿ ಫೋರ್ಸೇ ನಮ್ಮ ಎಲ್ಲಾನ ಫಾಲೋ ಮಾಡಿ ಹೋಗ್ತಾ ಇದೆ. ಹೇಗೋ ಕೊನೆದಾಗಿ ಫಾಲೋ ಮಾಡಿ ಬಂದವರ ಹತ್ರದಿಂದ ತಪ್ಪಿಸ್ಕೊಂಡು ಸೇಫ್ ಆಗಿ ಮನೆಗೆ ರಿಟರ್ನ್ ಆಗ್ತಾ ಇದ್ದಾಳೆ ನಮ್ಮ ಎಲ್ಲ. ತುಂಬಾ ದಿನ ಬಿಟ್ಟು ಖುಷಿಯಾಗಿ ಇದ್ದಾಳೆ. ಮನೆಯಲ್ಲಿ ಸ್ಟೆಪ್ ಸಿಸ್ಟರ್ಸ್ ಹೊಸದಾಗಿ ಬಂದ ಪ್ರಿನ್ಸಸ್ ಇಂದಾನೆ ಎಲ್ಲ ಹಾಳೋಯ್ತು ಅಂತ ಮಾತಾಡ್ಕೋಬೇಕಾದ್ರೆ ನಮ್ಮ ಬಗ್ಗೆನೇ ಇವರು ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ನಗಾಡ್ತಾ ಇದ್ದಾಳೆ. ಆವಾಗ ಸ್ಟೆಪ್ ಮದರ್ ಈ ಫಂಕ್ಷನ್ ಒಂದು ಡ್ರಾಮಾ, ಆಕ್ಚುಲಿ ಪ್ರಿನ್ಸ್ ಯಾರನ್ನ ಮದುವೆ ಆಗ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಂತ ಮಂತ್ರಿ ಹೇಳಿದ್ದನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ ಸ್ಟೆಪ್ ಮದರ್. ನಮ್ಮ ಎಲ್ಲ ಅವಳ ತಂದೆ ತಾಯಿ ನೆನಪಿಗಾಗಿ ಇಟ್ಟಿರೋ ಥಿಂಗ್ಸ್ ಗಳ ಜೊತೆನೆ ಆ ಕನ್ನಡಿ ಶೂ ಅನ್ನು ಹೌಸ್ ಇಡ್ತಾ ಇದ್ದಾಳೆ. ಇವತ್ತು ನಡೆದಿದ್ದ ಎಲ್ಲ ವಿಷಯವೂ ಅವಳಿಗೆ ತುಂಬಾ ಇಷ್ಟ ಆಗಿದ್ರಿಂದ ಎಲ್ಲವನ್ನು ಅವಳ ಡೈರಿಯಲ್ಲಿ ಬರೆದು ಇಟ್ಕೋತಾ ಇದ್ದಾಳೆ ಸಿಂಡ್ರೆಲ್ಲಾ. ನೆಕ್ಸ್ಟ್ ದಿನ ಅರಮನೆಯಲ್ಲಿ ರಾಜರಿಗೆ ಹುಷಾರ್ ತಪ್ಪೋಗ್ತಾ ಇದೆ. ಸೊ ಮಗನನ್ನ ಕರೆಸಿ ಮಂತ್ರಿ ಯಾವ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೋ ಆ ಹುಡುಗಿಯನ್ನೇ ಮದುವೆ ಆಗಪ್ಪ, ನಮ್ಮ ಸೇನೆ ಇನ್ನ ದೊಡ್ಡದಾಗುತ್ತೆ, ಆ ನಾಡಿನ ಸಪೋರ್ಟ್ ನಮಗೆ ಸಿಗುತ್ತೆ ಅನ್ಬೇಕಾದ್ರೆ ನಾನು ಯಾರ ಸಪೋರ್ಟಿಗಾಗೂ ಮದುವೆ ಆಗ್ಬಾರ್ದು ತಂದೆ, ನಿಜವಾದ ಪ್ರೀತಿಗಾಗಿ ಮದುವೆ ಆಗ್ಬೇಕು, ಏನೇ ಆದರೂ ಸರಿ ಧೈರ್ಯವಾಗಿ ಇರಬೇಕು, ನಮ್ಮ ಮೇಲೆ ನಮ್ಮ ಜೊತೆ ಪ್ರೀತಿಯಾಗಿ ಇರಬೇಕು ಅಂತ ಎಲ್ಲಾಗೆ ಅವಳ ತಾಯಿ ಹೇಳ್ಕೊಟ್ಟ ಅದೇ ವಿಷಯವನ್ನೇ ಈಗ ಕಿಟ್ಟಿ ಅವನ ತಂದೆಗೆ ಹೇಳ್ತಾ ಇದ್ದಾನೆ. ನಾನು ನಿನ್ನ ಚಿಕ್ಕ ಹುಡುಗ ಅನ್ಕೋಬಿಟ್ಟಿದ್ದೆಪ್ಪ, ಆದ್ರೆ ಇವಾಗ ನೀನು ಬೆಳ್ಕೋಬಿಟ್ಟಿದ್ಯಾ, ರಾಜ ಆಗೋ ಕೆಪಾಸಿಟಿ ನಿನಗೆ ಬಂದ್ಬಿಟ್ಟಿದೆ. ನೀನು ಯಾರನ್ನ ಇಷ್ಟಪಡ್ತಿದ್ಯೋ ಆ ಹುಡುಗಿಯನ್ನೇ ಹುಡುಕಿ ಮದುವೆ ಆಗು. ನಾನು ಯಾರನ್ನ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ ಅಲ್ವಾ, ಅದೇ ಶೂವನ್ನ ಮರೆತು ಓಡೋಗ್ಬಿಟ್ಲಲ್ಲ ಆ ಮರ್ತೋಗಿರೋ ಹುಡುಗಿ, ಅವಳನ್ನೇ ಮದುವೆ ಆಗು ಅಂತ ಕಿಂಡಲ್ ಮಾಡಿನೂ ಮಾತಾಡ್ತಾ ಇದ್ದಾರೆ ತಂದೆ. ಹಾಗೆ ಆವತ್ತು ರಾತ್ರಿ ತಂದೆ ತೀರೋಗ್ಬಿಡ್ತಾ ಇದ್ದಾರೆ. ಸೊ ನಮ್ಮ ಕಿಟ್ಟಿ ರಾಜ ಆಗ್ಬಿಟ್ಟ. ಮತ್ತೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಆವತ್ತು ಅರಮನೆಯಲ್ಲಿ ನಡೆದಿದ್ದ ಫಂಕ್ಷನ್ ಗೆ ಬಂದಿದ್ದ ಆ ಪ್ರಿನ್ಸಸ್ ಅವರ ಒಂದು ಶೂವನ್ನ ಮಿಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ಆ ಶೂವಿನ ಇನ್ನೊಂದು ಪೇರಿರೋ ಪ್ರಿನ್ಸಸ್ ಅರಮನೆಗೆ ಬಂದು ನಮ್ಮ ಪ್ರಿನ್ಸ್ ಕಿಟ್ಟಿ ಅವರನ್ನ ಮದುವೆ ಆಗ್ಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಇದನ್ನ ಕೇಳಿ ನಮ್ಮ ಎಲ್ಲ ತುಂಬಾನೇ ಖುಷಿ ಆಗ್ತಾಳೆ. ಬೇಗ ಬೇಗ ಮನೆಗೆ ಬಂದು ಶೂ ಇಟ್ಟ ಜಾಗದಲ್ಲಿ ಹುಡುಕಿ ನೋಡಿದ್ರೆ ಆ ಕನ್ನಡಿ ಶೂ ಅಲ್ಲಿ ಇಲ್ವೇ ಇಲ್ಲ. ನೋಡಿದ್ರೆ ಸ್ಟೆಪ್ ಮದರ್ ಎಲ್ಲ ರೂಮಿಗೆ ಬಂದು ಕನ್ನಡಿ ಶೂನ ತಗೊಂಡು ಅವಳ ಡೈರಿಯನ್ನು ಓದ್ಬಿಟ್ಟಿದ್ದಾಳೆ. ಜಸ್ಟ್ ಮನೆ ಕೆಲಸ ಮಾಡೋ ಹುಡುಗಿ ನೀನು, ನಿನಗೆ ಈ ನಾಡಿನ ರಾಜ ಬೇಕಾ? ಈ ವಿಷಯದ ಬಗ್ಗೆ ಮರ್ತು ಬಿಡು. ಈ ಶೂನ ಇಟ್ಟು ನನ್ನ ಹುಡುಗಿರಲ್ಲಿ ಒಬ್ಬರನ್ನ ರಾಜನಿಗೆ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಶೂನ ತಗೊಂಡು ಹೋಗ್ಬೇಕಾದ್ರೆ ಈ ನಿಮ್ಮ
ಕೆಟ್ಟ ಪರಿವರ್ತನೆಯಿಂದ ನನ್ನ ತಂದೆನ ನನಗೆ ಕಾಪಾಡೋಕೆ ಆಗದೆ ಇದ್ದಿರಬಹುದು, ಆದ್ರೆ ಈ ನಾಡನ್ನು ರಾಜನು ನಾನು ಖಂಡಿತ ಕಾಪಾಡ್ತೀನಿ ಅಂತ ನಮ್ಮ ಎಲ್ಲ ಫಸ್ಟ್ ಟೈಮ್ ಕೋಪದಿಂದ ಮಾತಾಡ್ಬೇಕಾದ್ರೆ ಅದಕ್ಕೆ ಸ್ಟೆಪ್ ಮದರ್ ಕೋಪ ಮಾಡ್ಕೊಂಡು ಆ ಕನ್ನಡಿ ಶೂ ಅನ್ನ ಗೋಡೆಗೆ ಹೊಡೆದಾಕ್ ಬಿಡ್ತಾ ಇದ್ದಾಳೆ. ನಾನು ನಿಮ್ಮ ಹತ್ರ ಪ್ರೀತಿಯಿಂದ ತಾನೇ ಇದ್ದೀನಿ, ಆದ್ರೆ ನೀವು ಮಾತ್ರ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದೀರಾ ಚಿಕ್ಕಮ್ಮ? ಯಾಕೆ ಅಂದ್ರೆ ನೀನು ಒಳ್ಳೆಯವಳು, ಆದ್ರೆ ನಾನು ಹಾಗಿಲ್ಲ ಅಂತ ನಮ್ಮ ಎಲ್ಲಾನ ಆ ರೂಮ್ ಅಲ್ಲೇ ಕೂಡಾಕ್ಬಿಟ್ಟು ಹೊಡೆದೋಗಿರೋ ಬ್ಯಾಲೆನ್ಸ್ ಶೂ ಪೀಸ್ ನ ತಂದು ಈ ಮಂತ್ರಿ ಇದಾನಲ್ಲ ಅವನ ಹತ್ರ ಡೀಲ್ ಹಾಕ್ತಾ ಇದ್ದಾಳೆ ಸ್ಟೆಪ್ ಮದರ್. ಆವತ್ತು ಫಂಕ್ಷನ್ ಅಲ್ಲಿ ಸಡನ್ ಆಗಿ ಬಂದ ಪ್ರಿನ್ಸೆಸ್ ಹುಡುಗಿ ನನ್ನ ಮನೆ ಕೆಲ್ಸದವಳೆ, ಈ ವಿಷಯ ನನ್ನ ಮಕ್ಕಳಿಗೆ ಕೂಡ ಗೊತ್ತಿಲ್ಲ, ಇದನ್ನ ನಾನು ಹೊರಗಡೆ ಹೇಳ್ದೆ ಇದ್ರೆ ನೀವು ಅನ್ಕೊಂಡಿರೋ ಹಾಗೆ ಸೆಲೆಕ್ಟ್ ಮಾಡಿರೋ ಆ ಪ್ರಿನ್ಸೆಸ್ ಹುಡುಗಿಯನ್ನೇ ರಾಜನಿಗೆ ಮದುವೆ ಮಾಡಿ ಇಡ್ಬೋದು, ಆದ್ರಿಂದ ನಿಮಗೆ ಬೆನಿಫಿಟ್ ಇದೆ. ಸೊ ನಾನು ಇದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂದ್ರೆ ಅರಮನೆಯಲ್ಲಿ ನನಗೆ ಒಂದು ಪೋಸ್ಟಿಂಗ್ ಕೊಟ್ಟು ನನ್ನ ಮಕ್ಕಳಿಗೆ ಮದುವೆ ಮಾಡಿಟ್ರೆ ಸಾಕು ಅಂತ ಹೇಳ್ಬೇಕಾದ್ರೆ ಈ ಡೀಲಿಂಗ್ ಚೆನ್ನಾಗಿದೆಯಲ್ಲ ಅಂತ ಮಂತ್ರಿನೂ ಒಪ್ಕೋತಾರೆ. ಆಮೇಲೆ ಆ ಹುಡುಗಿನ ಏನ್ ಮಾಡ್ತೀರಾ ಅಂತ ಮಂತ್ರಿ ಕೇಳ್ಬೇಕಾದ್ರೆ ಅವಳ ಬಗ್ಗೆ ನನಗೆ ಚಿಂತೆನೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನೆಕ್ಸ್ಟ್ ದಿನ ಮಂತ್ರಿ ಆ ಹೊಡೆದೋಗಿರೋ ಕನ್ನಡಿ ಶೂ ಪೀಸ್ ನ ತಗೊಂಡು ಕಿಟ್ಟಿ ಹತ್ರ ತೋರಿಸಿ ಈ ಶೂ ಪೀಸ್ ಮಾತ್ರನೇ ದಾರಿಯಲ್ಲಿ ಬಿದ್ದಿತ್ತು, ಆದ್ರೆ ಆ ಹುಡುಗಿ ಬಗ್ಗೆ ಏನು ಗೊತ್ತಾಗ್ಲೇ ಇಲ್ಲ ಅನ್ಬೇಕಾದ್ರೆ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ, ಬೇಗ ಆ ಪ್ರಿನ್ಸೆಸ್ ಹುಡುಗಿನ ಹುಡುಕಿ ಕಂಡು ಹಿಡೀರಿ. ಸರಿ, ನಾವು ಖಂಡಿತ ಹುಡುಕ್ತೀವಿ, ಆವಾಗ್ಲೂ ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ನಾನು ಹೇಳೋ ಪ್ರಿನ್ಸೆಸ್ ಅನ್ನೇ ನೀವು ಮದ್ವೆ ಆಗ್ಬೇಕು ಅಂತ ಮಂತ್ರಿ ಹೇಳ್ತಾನೆ. ಸೊ ಬೇರೆ ದಾರಿ ಇಲ್ಲದೆ ಕಿಟ್ಟಿನು ಓಕೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮಂತ್ರಿ ಊರಲ್ಲಿರೋ ಎಲ್ಲ ಮನೆಯನ್ನು ಚೆಕ್ ಮಾಡಿ, ಎಲ್ಲರನ್ನು ಚೆಕ್ ಮಾಡಿ ಅಂತ ಕಂಡೀಷನ್ ಹಾಕಿ ಕಳಿಸ್ತಾ ಇದ್ದಾನೆ ನಮ್ಮ ಕಿಟ್ಟಿ. ಸೊ ನೆಕ್ಸ್ಟ್ ದಿನ ಆ ಊರಲ್ಲಿರೋ ಎಲ್ಲ ಹುಡುಗಿಯರು ಲೈನ್ ಅಲ್ಲಿ ಬಂದು ಆ ಶೂನ ಕಾಲಿಗೆ ಹಾಕಿ ನೋಡ್ತಾ ಇದ್ದಾರೆ. ಈ ನ್ಯೂಸ್ ಊರಲ್ಲಿರೋ ಎಲ್ಲರಿಗೂ ಸ್ಪ್ರೆಡ್ ಆಗ್ಬೇಕಾದ್ರೆ ರಿಚ್ ಪೀಪಲ್ಸ್, ಬಡವರು, ಕೆಲಸದವರು ಅಂತ ಎಲ್ಲರ ಕಾಲಿಗೂ ಆ ಶೂನ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ. Oh, careful, the foot's a bit swollen. I've been Fidget. It's not fate. It doesn't fit. It's mine. No, it's not yours. I am the mystery Give back the princess. shoe. but even the most eligible of maidens. ಹೇಗೋ ಊರಲ್ಲಿರೋ ಎಲ್ಲ ಮನೆಯನ್ನು ಚೆಕ್ ಮಾಡಿ ಕೊನೆಯದಾಗಿ ನಮ್ಮ ಎಲ್ಲ ಅವಳ ಮನೆಗೂ ಬರ್ತಾ ಇದ್ದಾರೆ. ಅರಮನೆಯಿಂದ ಸಿಪಾಯಿಸ್ ಬಂದಿದ್ದಾರೆ ಅನ್ನೋ ವಿಷಯವನ್ನ ಇಲಿಮರಿಗಳು ಪಕ್ಷಿಗಳ ಹತ್ರ ಇಂದ ತಿಳ್ಕೊಂಡು ನಮ್ಮ ಎಲ್ಲ ಹತ್ರ ಹೇಳೋಕೆ ಟ್ರೈ ಮಾಡ್ತವೆ. ನಮ್ಮ ಎಲ್ಲ ಎಷ್ಟೇ ಕಷ್ಟ ಅನುಭವಿಸಿದ್ರು ಕೂಡ ಫಂಕ್ಷನ್ ಅಲ್ಲಿ ಕಿಟ್ಟಿ ಜೊತೆ ಡ್ಯಾನ್ಸ್ ಮಾಡಿದ್ದನ್ನ ಫೀಲ್ ಮಾಡಿ ಖುಷಿಯಾಗಿ ಡ್ಯಾನ್ಸ್ ಮಾಡಿ ಹಾಡಾಡ್ತಾ ಇದ್ದಾಳೆ. ಇಲಿಮರಿಗಳು ಎಲ್ಲವೂ ಸೇರಿ ಕಿಟಕಿ ಡೋರ್ನ ಓಪನ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಹಾಡೇಲೋ ಸದ್ದು ಕೆಳಗಡೆ ನಿಂತಿರೋ ಕ್ಯಾಪ್ಟನ್ಗೂ ಮಂತ್ರಿಗೂ ಕೇಳುತ್ತೆ. ಅದಕ್ಕೆ ಕ್ಯಾಪ್ಟನ್, ನಿಮ್ಮ ಮನೆಯಲ್ಲಿ ಇನ್ನ ಬೇರೆ ಯಾರಾದ್ರೂ ಕೆಲಸದವರು ಇದ್ದಾರಾ ಅಂತ ಕೇಳಬೇಕಾದ್ರೆ ಸ್ಟೆಪ್ ಮದರು ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಮಂತ್ರಿನು ನನಗೆ ಯಾವುದೇ ಸದ್ದು ಕೇಳಲಿಲ್ವಲ್ಲ ಅಂತ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡಬೇಕಾದ್ರೆ ಆವಾಗ ಅಲ್ಲಿರೋ ಒಬ್ಬ ಸಿಪಾಯಿ ಡ್ರೆಸ್ನ ರಿಮೂವ್ ಮಾಡ್ತಾವನೆ. ನೋಡಿದ್ರೆ ಅದು ನಮ್ಮ ಕಿಟ್ಟಿ. ಎಲ್ಲಾಗೆ ಶೂನ ಹಾಕಿನೇ ಕಂಡಿಡಿಬೇಕು ಅಂತ ಇಲ್ಲ, ಅವಳ ಮುಖ ನನ್ನ ಮನಸ್ಸಲ್ಲಿ ಟ್ಯಾಟೂ ತರ ಇದೆ. ಸೊ ಅವಳನ್ನ ನೋಡಿದ ತಕ್ಷಣ ನಾನು ಕಂಡುಹಿಡಿಯೋಕೆ ಆಗುತ್ತೆ. ಅದಕ್ಕೆ ನಾನು ಈ ತರ ಬಂದೆ. ಕ್ಯಾಪ್ಟನ್, ನೀವು ಮನೆ ಒಳಗಡೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ಕ್ಯಾಪ್ಟನು ಒಳಗಡೆ ಬಂದು ಎಲ್ಲಾನ ನೋಡಿ ನೀವು ಕೆಳಗಡೆ ಬನ್ನಿ, ರಾಜರು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಅದೆಲ್ಲ ಆಗಲ್ಲ, ಎಲ್ಲ ಎಲ್ಲಿಗೂ ಬರಲ್ಲ, ನಾನು ಅವಳ ತಾಯಿ ಅಂತ ಸ್ಟೆಪ್ ಮದರ್ ತಡಿತಾಳೆ. ಅದಕ್ಕೆ ನಮ್ಮ ಎಲ್ಲ ನೀವು ಯಾವತ್ತೂ ನನ್ನ ತಾಯಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಯಾವುದೇ ಮ್ಯಾಜಿಕ್ ಇಲ್ಲದೆ ಒಳ್ಳೆ ಡ್ರೆಸ್ ಇಲ್ಲದೆ ಸಿಂಪಲ್ ಆಗಿ ಯಾವಾಗ್ಲೂ ಧೈರ್ಯವಾಗಿ ಪ್ರೀತಿಯಿಂದ ಇರಬೇಕು ಅಂತ ತಾಯಿ ಹೇಳ್ಕೊಟ್ಟಿದ್ದನ್ನ ಮನ್ಸೊಳಗಡೆ ಹೇಳ್ಕೊಂಡೆ ಕೆಳಗಡೆ ಬರ್ತಾಳೆ. ನೀವು ಯಾರು ಅಂತ ಕಿಟ್ಟಿ ಕೇಳ್ಬೇಕಾದ್ರೆ ನನ್ನ ಹೆಸರು ಸಿಂಡ್ರೆಲಾ, ನಾನು ಪ್ರಿನ್ಸಸ್ ಇಲ್ಲ, ನನ್ನ ಹತ್ರ ಗಾಡಿನೂ ಇಲ್ಲ, ಗಾರ್ಡ್ಸೂ ಇಲ್ಲ, ನನಗೆ ಪೇರೆಂಟ್ಸೂ ಇಲ್ಲ, ನಿಮಗೆ ಕೊಡೋಕೆ ನನ್ನ ಹತ್ರ ಡೌರಿನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆ ಶೂ ನನಗೆ ಫಿಟ್ ಆಗುತ್ತೋ ಇಲ್ವಾ ಅಂತ ಕೂಡ ನನಗೆ ಗೊತ್ತಿಲ್ಲ. ಫಿಟ್ ಆದರೂ ಕೂಡ ನಾನು ಇವಾಗ ಹೇಗೆ ಇದ್ದೀನೋ ಹಾಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಎಲ್ಲ ಕೇಳ್ಬೇಕಾದ್ರೆ ಖಂಡಿತ, ಆದ್ರೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ. ಇವಾಗ ಎಲ್ಲಾಗೆ ಆ ಶೂನ ಹಾಕ್ಬೇಕಾದ್ರೆ ಅದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ.
ಆಮೇಲೆ ಹೋಗೋಣ್ವಾ ಅಂತ ನಮ್ಮ ಕಿಟ್ಟಿ ಎಲ್ಲಾನ ಕರ್ಕೊಂಡು ಹೊರಡ್ಬೇಕಾದ್ರೆ ಚಿಕ್ಕಮ್ಮ ಕೆಳಗಡೆ ಬರ್ತಾಳೆ. ಆವಾಗ ಎಲ್ಲ ಚಿಕ್ಕದಾಗಿ ಸ್ಮೈಲ್ ಮಾಡಿ ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಅನ್ಬಿಟ್ಟು ಖುಷಿಯಾಗಿ ಕಿಟ್ಟಿ ಜೊತೆ ಹೋಗ್ತಾಳೆ. ಆಮೇಲೆ ಚಿಕ್ಕಮ್ಮ ಅವರ ಮಕ್ಕಳು ಇಬ್ಬರನ್ನು ಕರ್ಕೊಂಡು ಮಂತ್ರಿ ಜೊತೆ ಆ ಊರನ್ನೇ ಖಾಲಿ ಮಾಡಿ ಹೋಗ್ಬಿಡ್ತಾ ಇದ್ದಾರೆ, ರಾಜರ ಕುಟುಂಬಕ್ಕೆ ದ್ರೋಹ ಮಾಡಿದ್ದ ರೀಸನ್ಗಾಗಿ. ನಮ್ಮ ಕಿಟ್ಟಿ ಮತ್ತೆ ಸಿಂಡ್ರೆಲ್ಲಾ ಮದುವೆ ಮಾಡಿಕೊಂಡು ಹ್ಯಾಪಿಯಾಗಿದ್ದಾರೆ. ನಾಡಿನ ಜನನು ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಸಿಂಡ್ರೆಲ್ಲಾ ಯಾವಾಗ್ಲೂ ಇರೋ ತರ ಒಂದು ವಿಷಯದಲ್ಲಿ ಮಾತ್ರ ತುಂಬಾ ನಂಬಿಕೆಯಿಂದ ಇರ್ತಾ ಇದ್ದಾಳೆ. ಯಾವತ್ತು ನಮ್ಮ ಧೈರ್ಯ ಮತ್ತೆ ಪ್ರೀತಿನ ಎಂದಿಗೂ ನಾವು ಚೇಂಜ್ ಮಾಡ್ಕೊಳ್ಳೇಬಾರ್ದು. ಇಷ್ಟೊತ್ತು ಈ ಕತೆನ ವಾಯ್ಸ್ ಓವರ್ ಅಲ್ಲಿ ಹೇಳಿದ್ದು ಬೇರೆ ಯಾರೂ ಇಲ್ಲ, ಸಿಂಡ್ರೆಲ್ಲಾ ಅವಳ ಫ್ಯಾರಿ ಗಾಡ್ ಮದರೇ. ಮತ್ತೆ ಇಷ್ಟೊತ್ತು ನಿಮಗೆ ಈ ಕತೆನ ಎಕ್ಸ್ಪ್ಲೈನ್ ಮಾಡಿದ್ದು ಬೇರೆ ಯಾರೂ ಇಲ್ಲ, ನಾನು ನಿಮ್ಮ GTM. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.